ಭಾರತದಲ್ಲಿ ಡಿಜಿಟಲ್ ದರೋಡೆ 10 ಸೆಕೆಂಡ್ನಲ್ಲಿ 400 ಕೋಟಿ ಲೂಟಿ. ಹೌದು, ಭಾರತದ ಎರಡನೇ ದೊಡ್ಡ ಕ್ರಿಪ್ಟೋ ಖಜಾನೆ ಕಾಯಿನ್ ಡಿಸಿಎಕ್ಸ್ ಅಲ್ಲಿ ಇಂಥದ್ದೊಂದು ಹೈ ಲೆವೆಲ್ ರಾಬರಿ ನಡೆದಿದೆ. ಜುಲೈ 19ರ ಶನಿವಾರ ಬೆಳಗಿನ ಜಾವ ಕಾಯಿನ್ ಡಿಸಿಎಕ್ಸ್ ಅಲ್ಲಿ ಈ ಘಟನೆ ನಡೆದಿದೆ. ಕಾಯಿನ್ ಡಿಸಿಎಕ್ಸ್ ಕಂಪನಿಯ ಇಂಟರ್ನಲ್ ಲಿಕ್ವಿಡಿಟಿ ಖಾತೆ ಒಂದರಲ್ಲಿ ಬೆಳಗ್ಗೆ ಅನ್ಆಥರೈಸ್ಡ್ ಆಕ್ಟಿವಿಟಿ ಕಾಣಿಸಿಕೊಂಡಿದೆ. ಇದರರ್ಥ ಸೈಬರ್ ದಾಳಿಯಾಗಿದೆ. ತಜ್ಞರ ಪ್ರಕಾರ ದಾಳಿಕೋರರು ಬ್ಯಾಕ್ ಎಂಡ್ ಸರ್ವರ್ ನ ಹ್ಯಾಕ್ ಮಾಡಿ ವ್ಯಾಲೆಟ್ ನ ಪ್ರೈವೇಟ್ ಕೀ ಪಡೆದಿದ್ದಾರೆ. ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಬರೋಬ್ಬರಿ $44 ಮಿಲಿಯನ್ ಮೌಲ್ಯದ ಸ್ಟೇಬಲ್ ಕಾಯಿನ್ ಅನ್ನ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಎಲ್ಲಿಂದ ಕಳ್ಳತನ ಆಗಿದೆ, ಹಣ ಎಲ್ಲಿ ಹೋಗಿದೆ, ಯಾವುದು ಪತ್ತೆ ಮಾಡೋಕಾಗಬಾರದು ಹಾಗೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ಟಾರ್ನಾಡೋ ಕ್ಯಾಶ್ ಅನ್ನೋ ಡಿಜಿಟಲ್ ಟೂಲ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಒಂದೇ ಬಾರಿಗೆ ಎರಡೆರಡು ಬ್ಲಾಕ್ ಚೈನ್ ನ ಬಳಕೆ ಮಾಡಿದ್ದಾರೆ. ಈ ದಾಳಿಯ ಪರಿಣಾಮ ಕಾಯಿನ್ ಡಿಸಿಎಕ್ಸ್ ತನ್ನ ವೆಬ್3 ಟ್ರೇಡಿಂಗ್ ಅನ್ನೇ ನಿಲ್ಲಿಸಿದೆ. ಅಂದ್ರೆ ಗ್ರಾಹಕರು ನೇರ ತಮ್ಮ ವ್ಯಾಲೆಟ್ ಗಳಿಂದ ಟ್ರೇಡ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಕಾಯಿನ್ ಡಿಸಿಎಕ್ಸ್ ಅಕೌಂಟ್ ಗಳಿಗೆ ಶಿಫ್ಟ್ ಮಾಡಿ ಟ್ರೇಡ್ ಮಾಡಬಹುದು ಅಂತ ಹೇಳಿದೆ. ಜೊತೆಗೆ ಈ ದಾಳಿಯಿಂದ ಗ್ರಾಹಕರಿಗೆ ಏನೂ ತೊಂದರೆ ಆಗಿಲ್ಲ, ಕೇವಲ ಕಂಪನಿಗೆ ಸೇರಿದ ಹಣ ಮಾತ್ರ ಹೋಗಿದೆ ಅಂತ ಕಾಯಿನ್ ಡಿಸಿಎಕ್ಸ್ ಹೇಳಿದೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಗಾಗಿ ರಿಲೇಟೆಡ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ.